ಈಗ ಕನ್ನಡದ ನಟರ ಬಗ್ಗೆ ನಿಮ್ಮ ಒಂದು ಒನ್ ವರ್ಡ್ ಆನ್ಸರ್ ರ್ಯಾಪಿಡ್ ಫೈರ್ ಅದೇ ತಗೋಣ. ಓಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇನ್ಸ್ಪಿರೇಷನ್. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಎನರ್ಜಿ. ಕಿಚ್ಚ ಸುದೀಪ್. ಆಟಿಟ್ಯೂಡ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್. ರಾಕಿಂಗ್ ಸ್ಟಾರ್ ಯಶ್. ಯಶ್. ಮತ್ತೆ ಇವಾಗ ನಾನು ರಾಕಿಂಗ್ ಅಂತ ಹೇಳ್ತೀನಿ, ನಾನೇ ಹೇಳ್ತಾ ಇದ್ದೀನಿ. ಯಶ್. ಪ್ಯಾನ್ ಇಂಡಿಯಾ. ರಿಷಬ್ ಶೆಟ್ಟಿ ಸರ್. ರಿಷಬ್ ಶೆಟ್ಟಿ ಅವರು ದೇಸಿ. ದೇಸಿ. ರಕ್ಷಿತ್ ಶೆಟ್ಟಿ. ಅವ್ರು ಹೆಂಗೆ ಹೇಳೋದು? ರಕ್ಷಿತ್ ಶೆಟ್ಟಿ ಅವರು ಸೂಪರ್ ಅಷ್ಟೇ ಹೇಳ್ಬೇಕು. ಈಗ ಅವ್ರಿಗೆ ಹೆಂಗೆ ಹೇಳೋದು? ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರು ಆಕ್ಷನ್. ಆಕ್ಷನ್. ಓಕೆ. ನಟಿಯರಲ್ಲಿ ಏನಾದರೂ ಕದಿಯೋಂಥರಾದರೆ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ. ಒಂದಷ್ಟು ಟಾಲಿವುಡ್, ಬಾಲಿವುಡ್, ಕಾಲಿವುಡ್ ಯಾರಾದ್ರೂ ಫೈನ್ ಫೈನ್. ಕನ್ನಡದಲ್ಲಿ ಹೇಳ್ತಾ ಇದ್ರಿ ಸೌಂದರ್ಯ ಮೇಡಮ್. ಎಲ್ಲಾನು ಅಂತ ಹೇಳ್ಬೇಕು. ಅದೊಂದು ಕ್ಯೂಟ್ನೆಸ್, ಆಮೇಲೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಅಂಡ್ ಅವ್ರ ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ. ಎಷ್ಟೊಂದು ನಾವು ಜಸ್ಟ್ ಅವ್ರ ಕಣ್ಣನ್ನು ನೋಡಿನೇ ಕಳೆದೋಗ್ಬಿಡ್ತೀವಿ. ಸೊ ಅದು ಅಂಡ್ ಅವ್ರ ಬ್ಯೂಟಿ. ಮಹಾಲಕ್ಷ್ಮಿ ಮ್ಯಾಮ್. ಮಹಾಲಕ್ಷ್ಮಿ ಮ್ಯಾಮ್ ಆಕ್ಷನ್. ಅವ್ರ ಫೈಟಿಂಗ್ ಸ್ಕಿಲ್ಸ್. ಸಾಯಿ ಪಲ್ಲವಿ. ಸಾಯಿ ಪಲ್ಲವಿ ಡ್ಯಾನ್ಸ್ ಅಂಡ್ ನ್ಯಾಚುರಲ್. ರಮ್ಯಾ. ರಮ್ಯಾ ಅವರು ಲುಕ್. ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಐ ಥಿಂಕ್ ರಶ್ಮಿಕಾ ಮಂದಣ್ಣ ಅವರು ಅವ್ರದ್ದು ಪುಷ್ಪನಲ್ಲಿ ಹೋಗೋದಾದ್ರೆ ಅಂದ್ರೆ ಆ ಒಂದು ಚೇಂಜ್ ಓವರ್ ಇದೆಯಲ್ಲ, ಅಂದ್ರೆ ನಾರ್ಮಲ್ ಆಕ್ಟಿಂಗೂನು ಅಂಡ್ ಪುಷ್ಪ ಲೆವೆಲ್ ಆಕ್ಟಿಂಗ್, ಐ ಥಿಂಕ್ ಆ ವೇರಿಯೇಷನ್ಸ್ ಅನ್ನು ತಗೊಳ್ತೀರಾ? ಆಲಿಯಾ ಭಟ್. ಆಲಿಯಾ ಭಟ್ ಡ್ರೆಸ್ಸಿಂಗ್ ಸೆನ್ಸ್. ದೀಪಿಕಾ ಪಡುಕೋಣೆ. ಡಿಂಪಲ್ ಕದಿಬೇಕು ಅಂತ, ಬಟ್ ಅದಾಗಲ್ಲ. ನೆಕ್ಸ್ಟ್ ಪೂಜಾ ಹೆಗ್ಡೆ. ಹೈಟ್. ಸಮಂತ. ಫಿಟ್ನೆಸ್. ಇವಾಗ ಅವರು ತುಂಬಾ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ಶ್ರೇಯಾ ಸರಣ್ ಅವ್ರ ಕೈಯಿಂದನೇ ನೀವು ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ರಿ. ತೆಲುಗು ಅಲ್ಲಿ. ಹೌದು. ಶ್ರೇಯಾ ಅವರು ಏಜ್ ಬ್ಯಾಲೆನ್ಸ್ ಮಾಡೋದು. ಓ ಮೈ ಗಾಡ್, ಅವ್ರನ್ನ ನೋಡಿದ್ರು ಅವ್ರ ಏಜ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸೊ ಐ ಥಿಂಕ್ ಹೆಂಗ್ ಆ ಥರ ಇರೋದನ್ನ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅವಕಾಶಗಳು ಬರಲಿ. ಇದ್ಯಾವುದೋ ಇವಾಗ ಮಾತಾಡ್ತಿದ್ದೀರಾ ಮಾತುಕತೆಯಲ್ಲಿದೆ, ಆದಷ್ಟು ಬೇಗ ಸೆಟ್ ಇರಲಿ. ಆದಷ್ಟು ಬೇಗ ನಿಮ್ಮ ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಕೊಡಿ. ಅಂಡ್ ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫಾಲೋವರ್ಸ್ಗಾಗಿರ್ಬೋದು, ಏನು ಹೇಳ್ತೀರಾ ಅಂತ? ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಗೆ ಯಾವತ್ತೂ ನಾನು ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಯಾವತ್ತೂ ನೀವು ನನಗೆ ಹೇಳಬೇಕು ನಾವು ಪ್ರೌಡ್ ಫೀಲ್ ಆದ್ವಿ ಅಂತ. ಆ ಥರ ನಾನು ಯಾವತ್ತೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿರ್ಬೋದು, ಎಲ್ಲಿರ್ಬೋದು, ಎಲ್ಲೇ ಹೋದ್ರೂ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ದಟ್ ನನಗೆ ಒಳ್ಳೆ ಫ್ಯಾನ್ಸ್ ಇದ್ದಾರೆ. ವಿತೌಟ್ ಬ್ಯಾಡ್ ಕಮೆಂಟ್ಸ್, ಓನ್ಲಿ ಮೇನ್ ಥಿಂಗ್ ಗುಡ್ ಕಮೆಂಟ್ಸ್ ಜೊತೆ ನನ್ನನ್ನು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಆ್ಯಂಡ್ ಹಾಗೆಯೇ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ಬ್ಯಾಕ್ ಟು ಬ್ಯಾಕ್ ನೀವು ಅಂದ್ಕೊಂಡಿರುವಂಥ ಪ್ರಾಜೆಕ್ಟ್ಗಳೆಲ್ಲನೂ ಸಹ ಕೆಲಸ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಭೂಮಿಕಾ ರಮೇಶ್ ಅವರ ಅದ್ಭುತವಾದಂತಹ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.